ಸಾಂದರ್ಭಿಕ ರಜೆ ಅಂದರೆ ಏನು? ಯಾವ ರೀತಿಯಾದಂತಹ ನಿಯಮಾವಳಿಗಳಿದೆ? ಸರ್ಕಾರಿ ನೌಕರರು ಸಾಂದರ್ಭಿಕ ರಜೆಯನ್ನ ಸಿಎಲ್ಗಳನ್ನ ಎಷ್ಟು ಪಡೆಯಬಹುದು? ಒಂದು ವರ್ಷಕ್ಕೆ ಎಷ್ಟು ಲಿಮಿಟ್ ಇರುತ್ತೆ? ಇವುಗಳನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಹುದಾ ಅಥವಾ ಇಲ್ಲ? ಇವುಗಳಿಗೆ ಎನ್ಕ್ಯಾಶ್ಮೆಂಟ್ ವ್ಯವಸ್ಥೆ ಇರುತ್ತಾ ಅಥವಾ ಇಲ್ಲ? ಮತ್ತು ಒಂದು ಟೈಮಲ್ಲಿ ಸಿಎಲ್ ಅನ್ನ ಎಷ್ಟು ಪಡೆಯಬಹುದು? ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ನಾವು ಪಡೆಯೋಣ. ಸೊ ಹಾಗಾಗಿ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಸ್ನೇಹಿತರೆ, ನಮ್ಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಸಾಂದರ್ಭಿಕ ರಜೆಯ ಒಂದು ಫಸ್ಟ್ ಆಫ್ ಆಲ್ ಡೆಫಿನಿಷನ್ ನಾವು ನೋಡೋದಾದ್ರೆ, ಸಾಂದರ್ಭಿಕ ರಜೆ ಎಂದರೆ ತುರ್ತು ವೈಯಕ್ತಿಕ ಕೆಲಸಗಳು, ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಅಥವಾ ಅನಿರೀಕ್ಷಿತ ಸಂದರ್ಭಗಳಲ್ಲಿ ನೌಕರರು ಕೆಲಸದಿಂದ ಗೈರು ಹಾಜರಾಗಲು ನೀಡಲಾಗುವ ಅಲ್ಪಾವಧಿ ರಜೆಯೇ ಸಾಂದರ್ಭಿಕ ರಜೆ ಅಥವಾ ಕ್ಯಾಶುವಲ್ ಲೀವ್ ಅಂತ ಕರೆಯಲಾಗುತ್ತದೆ. ಇದು ವೇತನ ಸಹಿತ ರಜೆಯಾಗಿದೆ. ಸೊ ಬೇಸಿಕಲಿ ತುರ್ತು ವೈಯಕ್ತಿಕ ಕೆಲಸಗಳು, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಏನು ಸರ್ಕಾರಿ ನೌಕರರು ರಜೆಯನ್ನ ತೆಗೆದುಕೊಳ್ತಾರೆ, ಆ ಒಂದು ರಜೆಯನ್ನ ಕ್ಯಾಶುವಲ್ ಲೀವ್ ಅಥವಾ ಸಾಂದರ್ಭಿಕ ರಜೆ ಅಂತ ಕರೆಯಲಾಗುತ್ತದೆ. ಸೊ ಇದಾದ್ಮೇಲೆ ವಾರ್ಷಿಕ ರಜೆಯ ಮಿತಿಯ ಬಗ್ಗೆ ನಾವು ಮಾತನಾಡೋದಾದ್ರೆ, ಒಂದು ವರ್ಷಕ್ಕೆ 15 ದಿನಗಳ ಒಂದು ಮಿತಿ ಇರುತ್ತೆ. ಇದಕ್ಕೆ ಒಂದು ಕ್ಯಾಲೆಂಡರ್ ವರ್ಷಕ್ಕೆ ಲಭ್ಯವಿರುವ ಸಿಎಲ್ ಬಂದ್ಬಿಟ್ಟು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಅನುಬಂಧ ಬಿ ಪ್ರಕಾರ ಪ್ರತಿಯೊಬ್ಬ ಕಾಯಂ ಅಥವಾ ತಾತ್ಕಾಲಿಕ ಸರ್ಕಾರಿ ನೌಕರನಿಗೆ ಜನವರಿಯಿಂದ ಡಿಸೆಂಬರ್ ವರೆಗೆ ಒಂದು ಕ್ಯಾಲೆಂಡರ್ ವರ್ಷದ ಅವಧಿಗೆ ಒಟ್ಟು 15 ದಿನಗಳ ಸಾಂದರ್ಭಿಕ ರಜೆಗಳನ್ನ ನೀಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ವರ್ಷಕ್ಕೆ 15 ದಿನಗಳ ಒಂದು ಸಾಂದರ್ಭಿಕ ರಜೆಯನ್ನ ನೀಡುವಂತ ಒಂದು ಪ್ರೊವಿಷನ್ ಇದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳಲಾಗ್ತಾ ಇದೆ. ಇದಾದ್ಮೇಲೆ ಹೊಸ ನೌಕರರುಗಳಿಗೆ ಇದರಿಂದ ಯಾವ ರೀತಿಯಾದಂತಹ ನಿಯಮಾವಳಿಗಳಿದೆ ಅಂತ ನೀವು ನೋಡಿದ್ರೆ, ಮೊಟ್ಟ ಮೊದಲನೇ ಒಂದು ಪಾಯಿಂಟ್ ಹೇಳುತ್ತೆ, ವರ್ಷದ ಮಧ್ಯದಲ್ಲಿ ಸೇರಿದರೆ ಒಂದು ವರ್ಷದ ಸೇವೆ ಪೂರ್ಣಗೊಳಿಸಿದ ನೌಕರರಿಗೆ ಅವರು ಸೇವೆ ಸಲ್ಲಿಸಿದ ತಿಂಗಳುಗಳಿಗೆ ಅನುಗುಣವಾಗಿ ಮಾತ್ರ ಪ್ರೋ ರೇಟ್ ಬೇಸಿಸ್ ರಜೆಯನ್ನ ನೀಡಲಾಗುತ್ತೆ. ಅಂದ್ರೆ ಒಂದು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವಂತವರಿಗೆ, ಮಧ್ಯದಲ್ಲಿ ಜಾಬ್ಗೆ ಸೇರಿರುವಂತವರಿಗೆ ಎಷ್ಟು ರಜೆಗಳು ಸಿಗುತ್ತೆ ಅಂದ್ರೆ ಅದು ಸೇವೆಗೆ ತಿಂಗಳಿಗೆ ಅನುಗುಣವಾಗಿ ಪ್ರೋ ರೇಟ್ ಬೇಸಿಸ್ ನ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್, ಲೆಕ್ಕಾಚಾರ ಯಾವ ರೀತಿಯಾಗಿ ಆಗುತ್ತೆ ಅಂತ. ಹೊಸದಾಗಿ ಸೇರಿದ ನೌಕರರಿಗೆ ಪ್ರತಿ ಒಂದು ತಿಂಗಳ ಪೂರ್ಣಗೊಂಡ ಸೇವೆಗೆ ಒಂದು ದಿನದಂತೆ ಅಥವಾ ಅಂದಾಜು 1.25 ದಿನಗಳಂತೆ ಸಾಂದರ್ಭಿಕ ರಜೆಯನ್ನ ಲೆಕ್ಕ ಹಾಕಲಾಗುತ್ತದೆ. ಪ್ರೊಬೇಷನರಿ ಅವಧಿಯಲ್ಲಿ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಕಾಯಂ ಪೂರ್ವ ಅಂದ್ರೆ ಪ್ರೊಬೇಷನರಿ ಅವಧಿಯಲ್ಲಿರುವ ನೌಕರರಿಗೂ ಸಹ ಈ ಸಾಂದರ್ಭಿಕ ರಜಾ ಸೌಲಭ್ಯವು ಮೇಲಿನ ನಿಯಮದಂತೆ ಲಭ್ಯವಿರುತ್ತದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 15 ವರ್ಷಕ್ಕೆ 15 ದಿನಗಳ ಒಂದು ಸಿಎಲ್ ಲಭ್ಯವಿರುತ್ತದೆ ನೀವು ಪ್ರೊಬೇಷನರಿಯಲ್ಲಿ ಇದ್ರೂ ಕೂಡ. ಸೊ ಈ ಒಂದು ಮಾಹಿತಿ ಇಲ್ಲಿ ಬರ್ತಾ ಇದೆ. ಸೊ ಇದಾದ್ಮೇಲೆ ಇದಕ್ಕೆ ಕೆಲವೊಂದಿಷ್ಟು ನಿಯಮಾವಳಿಗಳಿದೆ. ಅದೇನಿದೆ ಅಂತ ನೋಡಿ. ಇದನ್ನ ಇತರ ರಜೆಗಳೊಂದಿಗೆ ಸೇರಿಸುವಂತಿಲ್ಲ ಅಂತ ಹೇಳಲಾಗುತ್ತೆ. ಅದರ ಅರ್ಥ ಏನು ಅಂದ್ರೆ, ಸಾಂದರ್ಭಿಕ ರಜೆಯನ್ನ ಗಳಿಕೆಯ ರಜೆ ಅಥವಾ ಅರ್ಧ ವೇತನ ರಜೆ ಅಥವಾ ಇತರ ಯಾವುದೇ ಅಧಿಕೃತ ರಜೆಗಳೊಂದಿಗೆ ಸೇರಿಸಿ ಕಂಬೈನ್ ಪಡೆಯುವಂತಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್, ನಿಮ್ಗೆ ಇಎಲ್ ಕೂಡ ಇರುತ್ತೆ, HPL ಕೂಡ ಇರುತ್ತೆ. 7 ದಿನ ಇಎಲ್ ಪಡೆದು ಅದರ ಮುಂದೆ 4 ದಿನ ಸಿಎಲ್ ಅನ್ನ ಪಡೆಯುವಂತಿಲ್ಲ. ಕ್ಯಾಶುವಲ್ ಲೀವ್ ಅಂದ್ರೆ ಅದನ್ನ ಸೆಪರೇಟ್ ಆಗಿ ಪಡೆದುಕೊಳ್ಳಬೇಕು. ಅದಕ್ಕೆ ಯಾವುದೇ ರೀತಿಯಾದಂತಹ ರಜೆಯನ್ನ ಇಲ್ಲಿ ಸೇರಿಸಬಾರದು ಅಂತ ಹೇಳಲಾಗ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಹಾಗೆಯೇ ಪೂರ್ವಭಾವಿ ತಯಾರಿ ಅವಧಿ ಜಾಯ್ನಿಂಗ್ ಟೈಮ್ ಯೊಂದಿಗೆ ಇದನ್ನ ಸೇರಿಸುವಂತಿಲ್ಲ. ಆದರೆ ಗಮನಿಸಬೇಕಾಗಿರುವಂತದ್ದು, ಭಾನುವಾರಗಳು ಮತ್ತು ಸಾರ್ವಜನಿಕ ರಜಾ ದಿನಗಳೊಂದಿಗೆ ಸೇರಿಸಬಹುದಾಗಿದೆ. ಸೊ ಇದನ್ನ ಜನರಲ್ ಹಾಲಿಡೇಸ್ಗಳೊಂದಿಗೆ ಸೇರಿಸಬಹುದು. ಫಾರ್ ಎಕ್ಸಾಂಪಲ್ ಸ್ಯಾಟರ್ಡೆ ಮತ್ತು ಸಂಡೇಸ್ಗಳೊಂದಿಗೆ ಸೇರಿಸಬಹುದು. ಆದರೆ ಇವುಗಳನ್ನ ಇಎಲ್ ಮತ್ತು HPL ಜೊತೆ ಸೇರಿಸೋಕೆ ಅವಕಾಶ ಇರುವುದಿಲ್ಲ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ರಜೆಯ ಅವಧಿಯಲ್ಲಿ ಬರುವ ಭಾನುವಾರ ಅಥವಾ ಸಾರ್ವಜನಿಕ ರಜೆಗಳನ್ನ ಸಿಎಲ್ ಲೆಕ್ಕಕ್ಕೆ ಸೇರಿಸಲಾಗುವುದಿಲ್ಲ. ದೇ ಆರ್ ನಾಟ್ ಕೌಂಟೆಡ್ ಆಸ್ ಪಾರ್ಟ್ ಆಫ್ ದಿ ಸಿಎಲ್ ಅಂತ. ಸೊ ಬೇಸಿಕಲಿ ರಜೆಯ ಅವಧಿಗಳನ್ನ, ಬರುವಂತ ಭಾನುವಾರ ಸಾರ್ವಜನಿಕ ರಜೆಗಳನ್ನ ಸಿಎಲ್ ಅಂತ ಕೌಂಟ್ ಮಾಡದೆ ಅವುಗಳ ಮೇಲೆ ಸೆಪರೇಟ್ ಸಿಎಲ್ ಅನ್ನ ನೀಡಲಾಗುತ್ತೆ. ಗರಿಷ್ಠ ಮಿತಿ ಇದ್ರ ಮೇಲೆ ಏನಿದೆ ಅಂತ ನಾವು ನೋಡೋದಾದ್ರೆ, ಈ ಒಂದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೀವು ನೋಡ್ತಾ ಇರುವಂತದ್ದು ಗರಿಷ್ಠ ಮಿತಿ ಮತ್ತು ಅರ್ಧ ದಿನದ ರಜೆ. ಒಮ್ಮೆಲೆ ಪಡೆಯಬಹುದಾದ ರಜೆ ಎಷ್ಟಿದೆ ಒಂದೇ ಟೈಮಲ್ಲಿ ಪಡೆಯೋದಕ್ಕೆ ಅವಕಾಶ ಅಂತ ನೋಡಿದ್ರೆ, ಸಾಂದರ್ಭಿಕ ರಜೆ ಮತ್ತು ಸಾರ್ವಜನಿಕ ರಜೆಗಳನ್ನ, ಸಂಡೇಸ್ ಮತ್ತು ಹಾಲಿಡೇಸ್ ಅನ್ನ ಒಟ್ಟಾಗಿ ಸೇರಿಸಿ ಒಮ್ಮೆಲೆ ಗರಿಷ್ಠ 7 ದಿನಗಳಿಗಿಂತ ಹೆಚ್ಚು ಗೈರು ಹಾಜರಾಗುವಂತಿಲ್ಲ. ವಿಶೇಷ ಸಂದರ್ಭಗಳಲ್ಲಿ ಆಡಳಿತಾಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು ಒಟ್ಟು ಗೈರು ಹಾಜರಿ 10 ದಿನಗಳನ್ನ ಮೀರುವಂತಿಲ್ಲ ಅಂತ ಹೇಳ್ತಿದ್ದಾರೆ. ಸಂಡೇಸ್ ಮತ್ತು ಹಾಲಿಡೇಸ್ ಒಟ್ಟಾಗಿ ಸೇರಿಸಿ ಒಮ್ಮೆಲೆ ಗರಿಷ್ಠ 7 ದಿನಗಳಿಗಿಂತ ಹೆಚ್ಚು ಗೈರು ಹಾಜರಾಗುವಂತಿಲ್ಲ ಸಿಎಲ್ ಮೇಲೆ.
ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ವಿಶೇಷ ಒಂದು ಸಂದರ್ಭಗಳಲ್ಲಿ ಆಡಳಿತಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುವಂತಹ ಒಂದು ವಿಷಯ, ಅಲ್ಲಿ 10 ದಿನಗಳ ಒಂದು ಮಿತಿಯನ್ನ ನೀಡಲಾಗುತ್ತೆ. ಇದಾದ್ಮೇಲೆ ಅರ್ಧ ದಿನದ ಸಾಂದರ್ಭಿಕ ರಜೆ ಸಿಎಲ್ ಅನ್ನ ಯಾವ ರೀತಿ ಪಡೆಯೋದು ಅಂದ್ರೆ, ನೌಕರರು ತೀರಾ ತುರ್ತು ಇದ್ದರೆ ಕಚೇರಿ ವೇಳೆಯ ಬೆಳಗಿನ ಅವಧಿ ಪೂರ್ವಾನ್ವಯ ಅಥವಾ ಮಧ್ಯಾಹ್ನದ ಅವಧಿ ಅಪರಾನ್ವಯ ಮಾತ್ರ ಅನ್ವಯವಾಗುವಂತೆ ಅರ್ಧ ದಿನದ ಹಾಫ್ ಡೇ ಸಾಂದರ್ಭಿಕ ರಜೆಯನ್ನ ಕೂಡ ಪಡೆಯಲು ಅವಕಾಶ ಇರುತ್ತದೆ ಅಂತ ಹೇಳಲಾಗ್ತಾ ಇದೆ. ಸೊ ರಜೆ ಮಂಜೂರಾತಿಯ ಷರತ್ತುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಡಿಸ್ಕಷನ್ ನ ಪಾಯಿಂಟ್ಗಳು. ಏನಕ್ಕಂದ್ರೆ ಯಾವ ಒಂದು ಷರತ್ತಿಗೊಳಪಟ್ಟು ಈ ಒಂದು ರಜೆಗಳನ್ನ ನೀಡಲಾಗುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ರಜೆ ಹಕ್ಕು ಅಲ್ಲ, ಸಾಂದರ್ಭಿಕ ರಜೆಯನ್ನ ಅಧಿಕಾರಯುತ ಹಕ್ಕು ಎಂದು ಪ್ರತಿಪಾದಿಸುವಂತಿಲ್ಲ. ಕಚೇರಿಯ ತುರ್ತು ಕೆಲಸದ ಆಧಾರದ ಮೇಲೆ ಮೇಲಾಧಿಕಾರಿಗಳು ರಜೆಯನ್ನ ನಿರಾಕರಿಸಬಹುದು ಅಥವಾ ರದ್ದುಗೊಳಿಸಬಹುದಾಗಿದೆ. ಇದನ್ನ ಪಡೆಯುವುದಕ್ಕೆ ಪೂರ್ವಾನುಮತಿ ಕಡ್ಡಾಯ. ಅನಾರೋಗ್ಯದಂತಹ ಅನಿಶ್ಚಿತ ತುರ್ತು ಸಂದರ್ಭಗಳನ್ನು ಹೊರತುಪಡಿಸಿ ಮುಂಚಿತವಾಗಿಯೇ ರಜೆ ಅರ್ಜಿ ಸಲ್ಲಿಸಿ ಅನುಮೋದನೆ ಪಡೆಯುವುದು ಕಡ್ಡಾಯವಾಗಿದೆ. ಮುಖ್ಯಸ್ಥರ ವಿವೇಚನೆ. ರಜೆ ಮಂಜೂರು ಮಾಡುವ ಅಧಿಕಾರವು ಕಚೇರಿಯ ಮುಖ್ಯಸ್ಥರಿಗೆ ಹೆಡ್ ಆಫ್ ದಿ ಆಫೀಸ್ ಸೇರಿರುತ್ತಾರೆ. ಕೇಂದ್ರ ಸ್ಥಾನ ಬಿಡುವಂತಿಲ್ಲ. ರಜೆ ಅವಧಿಯಲ್ಲಿ ನೌಕರರು ತಮ್ಮ ಕೇಂದ್ರ ಸ್ಥಾನ ಹೆಡ್ ಕ್ವಾರ್ಟರ್ಸ್ ಬಿಡಬೇಕಾದರೆ ಮೇಲಾಧಿಕಾರಿಗಳ ಪೂರ್ವಾನುಮತಿ ಪಡೆಯಬೇಕಾಗಿರುತ್ತದೆ. ಸೊ ಇದು ಬೇಸಿಕಲಿ ಕೆಲವೊಂದಿಷ್ಟು ಷರತ್ತುಗಳು ಯಾವ ರೀತಿಯಾಗಿರುತ್ತವೆ ಅಂತ. ಅಂಡ್ ಇದು ಎಕ್ಸ್ಪೈರ್ ಆಗುವಂತ ಒಂದು ರೂಲ್ ಕೂಡ ಇರುತ್ತೆ, ಇವುಗಳು ಲ್ಯಾಪ್ಸ್ ಆಗುತ್ತವೆ. ಸೊ ಆ ಒಂದು ಲ್ಯಾಪ್ಸ್ ರೂಲ್ ಯಾವ ರೀತಿಯಾಗಿದೆ ಅಂತ ನೀವು ನೋಡಿದ್ರೆ, ವರ್ಷಾಂತಕ್ಕೆ ರಜಾ ರದ್ದಾಗುವಿಕೆ ಅಂತ ಹೇಳ್ತಾರೆ. ಕ್ಯಾರಿ ಫಾರ್ವರ್ಡ್ ಆಗುವುದಿಲ್ಲ. ಯಾವ ರೀತಿಯಾಗಿ ಇಎಲ್ ಅನ್ನ ವರ್ಷದಿಂದ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡುವ ವ್ಯವಸ್ಥೆ ಇರುತ್ತೆ, ಆ ರೀತಿಯಾಗಿ ಸಿಎಲ್ ನ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇರೋದಿಲ್ಲ. ಬಳಸದೆ ಉಳಿದ ಸಾಂದರ್ಭಿಕ ರಜೆಯನ್ನ ಮುಂದಿನ ವರ್ಷಕ್ಕೆ ಕೊಂಡೊಯ್ಯಲು ಕ್ಯಾರಿ ಫಾರ್ವರ್ಡ್ ಮಾಡಲು ಬರುವುದಿಲ್ಲ. ಅಂದರೆ ಡಿಸೆಂಬರ್ 31ರ ಒಳಗೆ ಬಳಸದಿದ್ದರೆ ಆ ಕ್ಯಾಲೆಂಡರ್ ವರ್ಷದ ಉಳಿಕೆ ಸಿಎಲ್ಗಳು ತಾನಾಗಿಯೇ ರದ್ದಾಗುತ್ತವೆ. ಅವುಗಳನ್ನ ಗಳಿಕೆ ರಜೆಯಂತೆ ಇಎಲ್ ಖಾತೆಗೆ ಜಮಾ ಮಾಡಲು ಯಾವುದೇ ಅವಕಾಶ ಇರುವುದಿಲ್ಲ ಅಂತ ಕ್ಲಿಯರ್ ಆಗಿರುವಂತಹ ಮಾಹಿತಿಯನ್ನ ಇಲ್ಲಿ ನೀಡಲಾಗ್ತಾ ಇದೆ. ಸಾಂದರ್ಭಿಕ ರಜೆ ಸಿಎಲ್ ಮತ್ತು ಗಳಿಕೆ ರಜೆ ಇಎಲ್ ವ್ಯತ್ಯಾಸ. ಸಿಎಲ್ ಮತ್ತು ಇಎಲ್ ನ ನಡುವೆ ಯಾವ ರೀತಿಯಾದಂತಹ ವ್ಯತ್ಯಾಸ ಇದೆ ಅಂತ ನೀವು ನೋಡಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಇದು. ಸಿಎಲ್ ಮತ್ತು ಇಎಲ್ ನ ನಡುವೆ ಯಾವ ರೀತಿಯಾದಂತಹ ಡಿಫರೆನ್ಸ್ ಇದೆ ಮತ್ತು ಯಾಕೆ ಈ ರೀತಿ ಇದೆ ಅಂತ. ಸೊ ಮೊಟ್ಟ ಮೊದಲನೇದಾಗಿ ಫಸ್ಟ್ ಕಾಲಮ್ ಅಲ್ಲಿ ಅಂಶ ನೋಡ್ತಾ ಇದ್ದೀರಾ. ಸೆಕೆಂಡ್ ಕಾಲಮ್ ನಲ್ಲಿ ಸಾಂದರ್ಭಿಕ ಸಭೆ ಗಳಿಕೆ ರಜೆ. ವರ್ಷಕ್ಕೆ ಲಭ್ಯತೆ ಸಿಎಲ್ 15 ದಿನಗಳ ಲಭ್ಯತೆ ಇರುತ್ತೆ ಮತ್ತು ಗಳಿಕೆ ರಜೆ 30 ದಿನಗಳು ವರ್ಷಕ್ಕೆ 2 ಕಂತುಗಳಲ್ಲಿ ನೀಡ್ತಾರೆ. ಫಸ್ಟ್ 6 ತಿಂಗಳಲ್ಲಿ 15 ಮತ್ತು ನೆಕ್ಸ್ಟ್ 6 ತಿಂಗಳಲ್ಲಿ 15 ದಿನಗಳು. ಇದಾದ್ಮೇಲೆ ಮುಂದಿನ ವರ್ಷಕ್ಕೆ ಸೇರ್ಪಡೆ ಇಲ್ಲ, ಇದು ರದ್ದಾಗುತ್ತದೆ ಸಿಎಲ್. ಆದರೆ ಇಎಲ್ ಹೌದು ಜಮೆ ಆಗುತ್ತದೆ. ಗರಿಷ್ಠ 300 ಇಎಲ್ ಗಳನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಹುದಾಗಿದೆ. ರಜೆ ನಗದೀಕರಣ ಅವಕಾಶವಿಲ್ಲ, ಆದರೆ ನಿವೃತ್ತಿಯ ವೇಳೆ ಇದನ್ನ ನಗದೀಕರಿಸಬಹುದಾಗಿದೆ. ಇಎಲ್ ಅನ್ನ ಇತರ ರಜೆಗಳೊಂದಿಗೆ ಸೇರ್ಪಡೆ ಅವಕಾಶವಿಲ್ಲ, ಇದಕ್ಕೆ ಅವಕಾಶವಿದೆ. ಇಎಲ್ ಅನ್ನ ಬೇರೆ ರಜೆಗಳೊಂದಿಗೆ ಸೇರ್ಪಡೆ ಮಾಡಿ ಪಡೆಯಬಹುದು, ಆದರೆ ಸಿಎಲ್ ಅನ್ನ ಆ ರೀತಿ ಪಡೆಯೋದಕ್ಕೆ ಯಾವುದೇ ರೀತಿಯಾದಂತಹ ಪ್ರೊವಿಷನ್ ಇಲ್ಲಿ ಇರುವುದಿಲ್ಲ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಏನಾದರೂ ಪ್ರಶ್ನೆಗಳು ಅಥವಾ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಸಿಎಲ್ ಅಂದರೆ ಏನು, ಯಾವ ರೀತಿಯಾದಂತಹ ಒಂದು ನಿಯಮಾವಳಿಗಳನ್ನು ಸಿಎಲ್ಗೆ ಸಂಬಂಧಿಸಿದಂತೆ ಫಾಲೋ ಮಾಡಲಾಗುತ್ತದೆ ಅಂತ. ಸೊ ವಿಡಿಯೋಗಳನ್ನು ಖಂಡಿತವಾಗೂ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಪ್ರಶ್ನೆಗಳಿದ್ರೆ ಸಾಂದರ್ಭಿಕ ರಜೆ ನಿಯಮಗಳ ಕುರಿತು ನಿಮ್ಮ ಯಾವುದೇ ಅನುಮಾನಗಳಿದ್ದಲ್ಲಿ ಕೇಳಬಹುದು. ಸೊ ದಟ್ಸ್ ಇಟ್ ಇನ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.